ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಏನಂತಾರೆ? ಸಬರ್ಸ್ಕಿಪಾ ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್. ಸಬ್ಸ್ಕ್ರೈಬ್ ಅಲ್ಲ, ಸಬ್ಸ್ಕ್ರೈಬ್ ಮಾಡಿ. ಯಾಕೆ ಬಿಡು, ನೀನು ಹೋಗ್ಬೇಡ ಸ್ಕೂಲಿಗೆ. ನಾನು ಹೇಳ್ತೀನಿ, ಕೆಮ್ಮೋದ್ಮೇಲೆ ಹೋಗುವಂತೆ. ಬಿಡು, ಅದಕ್ಕೇನಕ್ಕೆ ಬೇಜಾರಾಗಿದ್ಯಾ? ಚಿಂಟು ಮಾಮನ ಸ್ಕೂಲಿಗೆ ಕಳಿಸ್ಬಿಡೋಣ. ಹೋಗ್ತೀಯನ್ ಚಿಂಟು? ಅವ್ನು ಹೋಗೋದಂತೆ ನಿನ್ನ ಸ್ಕೂಲಿಗೆ, ನೀನೇ ಹೋಗ್ಬೇಕಂತೆ. ಈ ಕಡೆ ತಿರುಗು. ಆ ಕಡೆ ತಿರುಗಿ ತೋರಿಸ್ಬೇಕು. ಅಯ್ಯಪ್ಪ, ಫುಲ್ ಸ್ಟ್ರಾಂಗ್ ಇದೆ. ನೀನು ಅಷ್ಟು ಸ್ಟ್ರಾಂಗ್ ಇಲ್ಲ. ಆ ಕಡೆ ಕೈ. ನೀನು ಸ್ಟ್ರಾಂಗ್ ಇಲ್ಲ. ಹಿಂಗೆ ಎರಡು ಕೈ. ಬಾರ್ಬಿ ಹಾಕೊಂಡಿದ್ದಾರೆ. ಬಾರ್ಬಿ ಡ್ರೆಸ್ ಹಾಕ್ತೀನಿ. ಬಾರ್ಬಿ ಡ್ರೆಸ್. ಬಾರ್ಬಿ 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 ಡ್ರೆಸ್ಸು. ಹಾಂ 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 ಯು ಹಾಂ ಹಾಂ ಯು ಎಲ್. ಬ್ಯೂಟಿಫುಲ್. ಎಷ್ಟು ಬ್ಯೂಟಿಫುಲ್ ಆಗಿತ್ತು. ನೀವಿಬ್ಬರು ಇಲ್ಲ, ನಾನಿರೋದು. ಏನು ಬೇಕು ನಿನಗೆ? ಏನು ಮ್ಯಾಗಿ? ಫುಲ್ ರೆಡ್ ಕಲರ್ ಇರೋದಾ? ಕೊರಿಯನ್ ಮ್ಯಾಗಿನಾ? ಕೊರಿಯನ್ ಮ್ಯಾಗಿ ಎಲ್ಲೋ ಮ್ಯಾಗಿ ಮೊನ್ನೆ ತಿಂದಿದ್ದಲ್ಲ ಕೊರಿಯನ್ ಮ್ಯಾಗಿ, ಚೆನ್ನಾಗಿತ್ತಲ್ಲ. ಯಾವಾಗಲೂ ಅಮ್ಮ ಎಲ್ಲ ಮಾಡುತ್ತಲ್ಲ, ಆ ಥರನೇ ಬೇಕು ನಿಮಗೆ. ಎಲ್ಲೋ ಮ್ಯಾಗಿ ಬೇಕಾ? ಇವತ್ತು ಟೇಸ್ಟ್ ಚೇಂಜ್ ಮಾಡು. ಬೇರೆ ಕಲರ್ ಮಾಡೋಣ, ರೆಡ್ ಕಲರ್ ಮಾಡೋಣ. ರೆಡ್ ಕಲರ್, ರೆಡ್ ಕಲರ್, ರೆಡ್ ಕಲರ್, ರೆಡ್ ಕಲರ್, ಪಿಂಕ್ ಕಲರ್. ಪಿಂಕ್ ಕಲರ್, ಪಿಂಕ್ ಕಲರ್ ಮ್ಯಾಗಿ ಬರುತ್ತಾ? ಯಾವಾಗ ಬಂದಿತ್ತು? ಅವತ್ತು. ಯಾವತ್ತು? ನೋ. ಏಕೆ ಬಿದೋಗ್ತೀಯಾ? ಏಕೆ? ಹಾಕ್ತೀನಿ ಸುಮ್ಮನೆ. ಬಿದ್ದೋಗ್ತೀಯಾ? ಎಲ್ಲರ ಸ್ಲಿಪ್ಪರು ಹಾಕ್ಕೊಂಡು ಬರ್ತಿದ್ದಾಳೆ. ನಿಮ್ಮ ದೊಡ್ಡಮ್ಮ ಏನಿಲ್ಲ, ಇವಾಗಿನ ಪೂಜೆ ಮಾಡೈತೆ. ನೀ ಸ್ಲಿಪ್ಪರ್ ಹಾಕೊಂಬಂದು ಇಲ್ಲಿ ಬಿಟ್ಟರೆ ಬೈಯುತ್ತೆ ನೋಡು. ಹಾಂ, ಸುಜಿಯಲ್ಲಿ ಗಾಯ್ಸ್ ಏನು ಗೊತ್ತಾ, ನಾನು ಚಿಂಟೋ ಮನೆಗೆ ಬಂದಿದ್ದೆ. ಸೊ ಕೊರಿಯನ್ ಮ್ಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ. ಕೊರಿಯನ್ ಮ್ಯಾಗಿ ಮಾಡಿಬಿಟ್ಟು ಇವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ಟೇಸ್ಟ್ ಹೇಗಿದೆ ಅಂತ ಕೇಳೋಣ. ಮತ್ತು ಇಂಗ್ರೀಡಿಯೆಂಟ್ಸ್ ಇವಾಗಲೇ ಹೇಳಲ್ಲ, ಸೊ ಅದನ್ನು ಕೊನೆವರೆಗೂ ನೋಡಿ. ಇವಾಗ ಮ್ಯಾಗಿ ತಂದು ಇವಾಗ ಮಾಡೋಕ್ಕೆ ರೆಡಿ ಮಾಡ್ಕೋಬೇಕು. ಬನ್ನಿ ಇವಾಗ ಮ್ಯಾಗಿಗೆ ಮಾಡೋಕ್ಕೆ ತೋರಿಸ್ತೀವಿ. ಗಾಯ್ಸ್, ಇವಾಗ ಕೊರಿಯನ್ ಮ್ಯಾಗಿ ಮಾಡೋಕ್ಕೆ ಬಂದಿದ್ದೀನಿ. ಮ್ಯಾಗಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ. ಫಸ್ಟು ಒಂದು ಬಾಣಲಿ ತಗೊಬೇಕು. ಆಮೇಲೆ
ನಾವು ಎಷ್ಟು ಮ್ಯಾಗಿ ತೊಗೊತೀವೋ ಅಷ್ಟು ನೀರು ಕೂಡ ಆ್ಯಡ್ ಮಾಡಬೇಕು. ಫಸ್ಟ್ ನೀರು ಬಾಯ್ಲ್ ಮಾಡೋಕ್ಕೆ ಬಿಡೋಣ. ನಾನು 7 to 8 ಮ್ಯಾಗೀಸ್ ತೊಗೊತಿದ್ದೀನಿ. ಅಷ್ಟಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಆ್ಯಡ್ ಮಾಡ್ತೀನಿ. ಅಷ್ಟು ಮ್ಯಾಗಿಗೆ ಎಷ್ಟು ಹಾಕ್ತೀಯಾ ವಾಟರ್? 7 ಮ್ಯಾಗೀಸ್ ಅಂದರೆ ನಾನು 3 ಹಾಕ್ತೀನಿ. ಇದರಲ್ಲಿ 3 ಟೈಮ್ಸ್ ಅಂದರೆ ಗ್ಲಾಸ್ ಯೂಸ್ ಮಾಡಿದ್ರೆ ಅದರಲ್ಲಿ ಒಂದು 5 to 6 ಹಾಕ್ಬೇಕಾಗುತ್ತೆ. ಒಂದೊಂದು ಮ್ಯಾಗಿಗೆ ಒಂದೊಂದು ಲೋಟ ಹಾಕ್ಬೇಕು ಅಂತಲೇ. ಸೊ ಜಸ್ಟ್ ಇದು ಬಾಯ್ಲ್ಡ್ ಆಗೋಕ್ಕಷ್ಟೇ. ಅದು ಚೆನ್ನಾಗಿರಲ್ಲ. ಆಮೇಲೆ ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ಇವಾಗ ಆನ್ ಮಾಡೋದು ಆ್ಯಕ್ಚುಲಿ ಗ್ಯಾಸ್ನ. ಇದು ಇದೆಲ್ಲಿ ಲೈಟರ್ ಲೈಟು ಸಿಕ್ಕಿದೆ. ಎಷ್ಟು ಮಿನಿಟ್ಸ್ ಬಾಯ್ಲಿಗೆ ಮಾಡ್ಬೇಕಂದ್ರೆ? ನಾನು ಮ್ಯಾಗಿ ಕಟ್ ಮಾಡ್ಕೊಳ್ಳೋವರೆಗೂ ಬಾಯ್ಲ್ಡ್ ಆದರೆ ಸಾಕು. ಬನ್ನಿ ಬಂದಿದ್ದೀನಿ. ಈ ಥರ ಮ್ಯಾಗೀಸ್ ಎಲ್ಲ ಸಪ್ರೇಟ್ ಮಾಡ್ಕೊಳ್ಳಿ. ಮ್ಯಾಗಿ ಪೌಡರ್ದು ಇದು ಸಪ್ರೇಟು, ಮ್ಯಾಗಿ ಮಸಾಲ ಮ್ಯಾಗಿ ಮಸಾಲೆ ಈ ಥರ ಎಲ್ಲ ಪುಡಿ ಸಪ್ರೇಟ್ ಮಾಡ್ಕೊಳ್ಳಿ. ಮ್ಯಾಗಿ ಮಸಾಲೆ ಎಲ್ಲ ಆಮೇಲೆ ಫಸ್ಟ್ ಕ್ಲೀನ್ನೆಸ್ ಮೇಂಟೈನ್ ಮಾಡಬೇಕು. ಮತ್ತೆ ಕ್ಲೀನ್ ಮಾಡು. ಕ್ಲೀನ್ ಮಾಡಬೇಕು. ಈ ಥರ ಮಾಡ್ಕೊಂಡು ಡಸ್ಟ್ಬಿನ್ನಿಗೆ ಹೋಗ್ತೀನಿ. ಇವಾಗ ಇದನ್ನ ಹಾಕ್ತೀಯಾ? 0.5. ಆಮೇಲೆ ಮ್ಯಾಗೀಸ್ನೆಲ್ಲ ಇದ್ರೊಳಗೆ ಹಾಕಿ ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಸಾಕಲ್ಲ? ಒಂದು 5 ಮಿನಿಟ್ಸ್ ಬಾಯ್ಲ್ ಮಾಡಿದ್ರೆ ಅಂದರೆ ನೋಡಬೇಕು. 5 ಮಿನಿಟ್ಸ್ ಓಕೆ. 5 ಮಿನಿಟ್ಸ್ ಓಕೆ. ನಾನೇ ಮುರಿದಾಕಲ್ಲ, ಹಂಗಂಗೆ ಹಾಕ್ತೀನಿ. ನೆಕ್ಸ್ಟು ಬಾಯ್ಲ್ ಆಯಿತು, ಮಸಾಲೆ ಎಲ್ಲ ಮಾಡಿದೆ. ಇವಾಗ ನೆಕ್ಸ್ಟ್ ಏನು ಮಾಡ್ತೀಯಾ? ನೆಕ್ಸ್ಟ್ ನಾನು ಒಂದು ಮಿಕ್ಸಿ ಜಾರ್ ತೊಗೊಳ್ತೇನೆ. ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಮತ್ತೆ ಬೆಳ್ಳುಳ್ಳಿ ತೊಗೊಬೇಕು. ನಾವು ಎಷ್ಟು ಜನ ಇರ್ತೀವೋ ಅದ್ರ ಮೇಲೆ ಬೆಳ್ಳುಳ್ಳಿಗಳನ್ನ ಹಾಕ್ಕೊಬೇಕಾಗುತ್ತೆ. ಇವಾಗ ನೀನು ಮಾಡ್ತಿರೋದು ಒಂದು 7 ಮೆಂಬರ್ಸು. 7 ಮೆಂಬರ್ಸ್ಗೆ ಅಂದರೆ ಫುಲ್ ದೊಡ್ಡ ಇರೋದ್ರಿಂದ ಒಂದು 10 ಸಾಕು ಅನ್ಕೊಂತೀನಿ. ಕೊರಿಯನ್ ಮ್ಯಾಗಿಗೆ ಬೆಳ್ಳುಳ್ಳಿ ಹಾಕ್ತಿದ್ಯಲ್ಲ? ಬೆಳ್ಳುಳ್ಳಿನೇ ಮೇನ್. ನಾನು ತಿಂದಿಲ್ಲ ಮ್ಯಾಗಿ ಜೊತೆ ಬೆಳ್ಳುಳ್ಳಿ ಹಾಕೊಂಡು ತಿಂದಿಲ್ಲ ಮುಂಚೆ ಯಾವತ್ತು. ಬಟ್ ಟೇಸ್ಟ್ ಮಸ್ತ್. ನಾನು ತೆಂಗು ಎಬೋ ಹಾಕ್ಕೊಂಡಿದ್ದೀನಿ ಅನ್ಕೊಂತೀನಿ. ಬೇಡ. ಆಮೇಲೆ ಚಿಲ್ಲಿ ಪೌಡರ್ ಹಾಕಬೇಕು. ಇದ್ರ ಜೊತೆನಾ? ಚಿಲ್ಲಿ ಪೌಡರ್ ಇಷ್ಟು ಖಾರದ ಪುಡಿ. ಆಮೇಲೆ ಸ್ವಲ್ಪ ಶುಗರ್ ಆ್ಯಡ್ ಮಾಡ್ಕೊಳ್ಳಿ, ಸಕ್ಕರೆ. ಶುಗರ್, ಬೆಳ್ಳುಳ್ಳಿ, ಖಾರದ ಪುಡಿ, ಶುಗರ್. ಚೂರು ಶುಗರ್ ಏನಕ್ಕೆ ಅಂದರೆ ಶುಗರ್ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಓಕೆ. ಈ ಖಾರ ಏನಾದರೂ ಜಾಸ್ತಿ ಆಗಿದ್ದು ಕಂಟ್ರೋಲ್ ಆಗುತ್ತೆ, ತಿನ್ಬೇಕಾದ್ರೆ. ಆಮೇಲೆ ಮತ್ತೆ ಉಪ್ಪಿಟ್ಟು ಹಂಗೆ ಇಡ್ತೀನಿ. ನೆಕ್ಸ್ಟು ಈಗ ಸ್ವಲ್ಪ ಸಾಲ್ಟ್ ಕೂಡ ಆ್ಯಡ್ ಮಾಡ್ಕೊಬೇಕು. ಅದು ಬಾಯ್ಲ್ಡ್ ಆಗ್ತಿದೆ. ಇನ್ನು ಬಾಯ್ಲ್ಡ್ ಆಗ್ತಿದೆ. ಅಷ್ಟರಲ್ಲಿ ಇದನ್ನು ರೆಡಿ ಮಾಡ್ಕೊತೀವಿ. ಇವಾಗ ನಾನು ಇದನ್ನು ಗ್ರೈಂಡ್ ಮಾಡ್ಕೊತೀನಿ. ಆ್ಯಕ್ಚುಲಿ ಸ್ಮೆಲ್ ಮಾಡೋಕ್ಕೆ ಹೋಗ್ಬಿಡಿ. ಅಕ್ಷಿ ಅದಕ್ಕೆ ಮಾಡ್ತಿದ್ದೆ. ಫೈನ್ ಪೇಸ್ಟ್ ಮಾಡ್ಕೊಬೇಕು. ಫೈನ್ ಪೇಸ್ಟ್ ಮಾಡ್ಕೊಂಡು ಇದನ್ನ ಸೈಡಿಗೆ ಎತ್ತಿಟ್ಕೊಳ್ಳಿ. ಆಮೇಲೆ ನಾವು ಇದರಿಂದ ನೀರು ಎಕ್ಸ್ಟ್ರಾಕ್ಟ್ ಮಾಡ್ಕೊತೀವಿ, ಯಾಕಂದರೆ ಕೊರಿಯನ್ ಮ್ಯಾಗಿಗೆ ಆ್ಯಡ್ ಮಾಡಬೇಕು.
ಮ್ಯಾಗಿ ನೀರು ಚೆನ್ನಾಗಿರುತ್ತೆ ಹಾಕಿದ್ರೆ, ಸಪ್ರೇಟ್ ನೀರು ಹಾಕಿದ್ರೆ ಟೇಸ್ಟ್ ಕೊಡಲ್ಲ. ಸೊ ಮ್ಯಾಗಿ ನೀರು ಈ ಥರ ವಾಟರ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು. ನಲ್ಲಿ ಬಿಡಿ, ಚಿಂಟು ನಲ್ಲಿ ಬಿಡ್ತಾ ಕುಡಿಯೋ ನೀರು ಹಾಕಬೇಕು, ಟ್ಯಾಪ್ ವಾಟರ್ ಹಾಕಕ್ಕೆ ಹೋಗಬೇಡಿ. ಆಯಿಲ್ ತಗೊಳ್ಳಿ. ಹಾಂ, ಒಂದು 3 ಸ್ಪೂನ್ಸ್ ಹಾಕಿದ್ರೆ ಸಾಕು. ನೆಕ್ಸ್ಟ್ ಜೀರಿಗೆ ಮತ್ತು ಇದು ಸಾಸಿವೆ, ಜೀರಿಗೆ ಮತ್ತು ಸಾಸಿವೆ. ಜೀರಿಗೆ ಮತ್ತು ಸಾಸಿವೆ ಜಾಸ್ತಿ ಹಾಕ್ಬಿಟ್ಟು ಅನ್ಸುತ್ತೆ. 7 ಮ್ಯಾಗಿಗೆ ಬೇಕಾಗುತ್ತಷ್ಟು. 7 ಮ್ಯಾಗಿಗೆ. ಪ್ರಿಷಾ, ಇದನ್ನ ಎಷ್ಟೊತ್ತು ಬಿಡಬೇಕು? ಇದನ್ನ ಎಷ್ಟೊತ್ತು ಬಿಡಬೇಕು? ಇದು ಈ ಥರ ಎಲ್ಲ ಇದಾದ್ಮೇಲೆ ಈ ಥರ ಎಲ್ಲ ಮಾಡ್ತೀವಿ. ಚಟ್ ಅಂದ ತಕ್ಷಣ ನಾವು ಪೇಸ್ಟ್ ಮಾಡ್ಕೊಂಡಿರೋದನ್ನ ಆ್ಯಡ್ ಮಾಡೋಣ. ಸ್ವಲ್ಪ ಘಾಟ ಆಗುತ್ತೆ, ಹುಷಾರು. ಸ್ವಲ್ಪ ಸಿಮ್ಮಲ್ಲೇ ಇಟ್ಕೊಂಡಿರಿ ಗ್ಯಾಸ್ನ, ಸಿಹಿಬಾರ್ದು, ಅದು ತಳ ಅನ್ಸುತ್ತೆ. ಅದನ್ನ ಹಾಕ್ತಾ ಇದ್ದೇನೆ. ಮ್ಯಾಗಿ ವಾಟರಿಂದ ಎಕ್ಸ್ಟ್ರಾಕ್ಟ್ ಮಾಡಿರೋದು. ಈ ಥರ ನಾವು ಎಷ್ಟು ಮ್ಯಾಗಿ ತೊಗೊಂಡಿದ್ದೀವೋ ಅಷ್ಟು ಇದ್ರ ಮೇಲೆ ಹಾಕೊಬೇಕು. ನಾನು 1 ಲೋಟ ಕೊಡ್ತೀನಿ. ಇವಾಗ ಬೇಕಂದರೆ ಜಾಸ್ತಿ ಮಾಡ್ಕೊಳ್ಳಿ ಜಾಸ್ತಿ. ಚೆನ್ನಾಗಿ ವಾಟರ್ ಒಳಗಡೆ ಇದಾಗಬೇಕು. ಆಮೇಲೆ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳಿ. ಸಾಲ್ಟ್ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಮ್ಯಾಗಿಗೂ ಹಾಕಿದ್ದೆ, ಸೊ ಹಾಗಾಗಿ ಸ್ವಲ್ಪ ಹಾಕ್ತಿದ್ದೆ. ಆಮೇಲೆ ಈ ಥರ ಎಲ್ಲ ಆದಮೇಲೆ ನಾವು ಮ್ಯಾಗಿ ಪೌಡರ್ ಸಪ್ರೇಟ್ ಮಾಡ್ಕೊಂಡಿರ್ತೀವಲ್ಲ ಅದನ್ನ ಈಗ ಇಷ್ಟು ಬಾಯ್ಲ್ಡ್ ಆಗ್ತಾ ಇದೆ. ಅದೊಂದು 2-3 ಕುದಿಸಿ ಬರ್ಬೇಕಷ್ಟೇ. ಏನು? 1-2-3 ಟೈಮ್ಸ್ ಈ ಥರ ಎಲ್ಲ ಬರಬೇಕು, ಕುದಿಬೇಕು. ಹಾಂ ಕುದಿಬೇಕು. ನಂಗೆ ಹೇಳೋಕ್ಕೆ ಬರ್ತಾ ಇಲ್ಲ. ಈಗ ಮ್ಯಾಗಿನ ಕೋಲ್ಡ್ ವಾಟರಲ್ಲಿ ಇದು ಮಾಡಿರ್ತಾರೆ, ಸೊ ಹಾಗಾಗಿ ಅದು ಮ್ಯಾಗಿನ ಹಾಕ್ತಿದ್ದೀನಿ. ನಿಧಾನವಾಗಿ ಹಾಕೊಳ್ಳಿ, ನಂತರ ಕಾಬರಿ ಮಾಡ್ಕೊಂಬಿಡಿ. ಒಂದೇ ಸಲ ಹಾಕಿದ್ರೆ ತಪ್ಪಕ್ಕಂತ ಬಿದ್ದೋಗ್ಬಿಡುತ್ತೆ. ಎಕ್ಸ್ಟ್ರಾಕ್ಟ್ ಮಾಡ್ತೀನಿ. ಆಮೇಲೆ ಈ ಥರ ಎಲ್ಲ ಮಾಡಿ ಈಗ ಎಲ್ಲದಕ್ಕೂ ಅದು ಅಂದರೆ ಬಾಯ್ಲ್ಡ್ ಆಗ್ತಾ ಇರಲಿ, ಕೆಳಗಡೆ ಸಿಮ್ಮಲ್ಲಿ ಇರಲಿ, ಗ್ಯಾಸ್ ಇರಲಿ. ಆಮೇಲೆ ಮಿಕ್ಸ್ ಮಾಡಿ ಈ ಥರ ಮಿಕ್ಸ್ ಮಾಡೋಕ್ಕೆ ಬರ್ತದೆ. ಅಷ್ಟೇನಾ? ಫೈನಲಿ ನಮ್ಮ ಕೊರಿಯನ್ ಮ್ಯಾಗಿ ರೆಡಿ ಆಯಿತು. ರೆಡಿ ಆಗಿದೆಯಾ? ನೀಟಾಗಿ ಈ ಥರ ಮಿಕ್ಸ್ ಮಾಡಿದ್ರೆ ಆಗುತ್ತೆ. ನಾವು 10 ಮೆಂಬರ್ಸ್ ಇದ್ದೀವಿ, ಸೊ 10 ಮೆಂಬರ್ಸಿಗೂ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಪ್ಲೇಟ್ ಆಯಿತು? 3 ಪ್ಲೇಟ್ ಆಗಿದೆಯಾ? 10 ಮೆಂಬರ್ಸ್ಗೆ ಆಗುತ್ತಾ? ಅಲ್ಲಿ ಹಾಕಿರೋದು ತೋರಿಸು. 4 ಪ್ಲೇಟ್ ಆಗಿದೆ. ಇನ್ನು 6 ಪ್ಲೇಟ್ ಆಗಬೇಕು. ಇಷ್ಟರಲ್ಲಿ ಆಗುತ್ತಾ?
ರಿಷಾ ಟೇಸ್ಟ್ ಮಾಡ್ಬಾ. ಫೈನಲ್ಲೇ 10 ಮೆಂಬರ್ಸ್ಗೂ ಮಾಡಿದ್ದೀನಿ, ಎಲ್ಲರಿಗೂ ಫೋಟೋ ಕೊಡು. ಇನ್ನೊಂದೆರಡು ಟೇಸ್ಟ್ ಮಾಡಕ್ಕೆ ಕೊಡ್ತಾ ಇದ್ದೀನಿ. ನಡಿ. ಹೇಗಿದೆ ಅಂತ ಹೇಳಿ ಕೊಟ್ಟು ತಗೋ. ಇವಾಗ ಉಷಾಗೆ ಕೊಡ್ತಾ ಇದ್ದೀವಿ. ತಿಂದ್ಬಿಟ್ಟು ಟೇಸ್ಟ್ ಹೇಗಿದೆ ಅಂತ ಹೇಳಿ ಬೇಗ. ರಿಷಾ ಹೇಗಿದೆ? ಚೆನ್ನಾಗಿದೆಯಾ? ಮ್ಯಾಗಿ ಹಾಂ ಹಾಂ ಖಾರ ಇನ್ನೆಲ್ಲ ಕರೆಕ್ಟ್ ಇದೆಯಾ? ಮತ್ತೆ ಇವಳು ಇನ್ನೊಂಚೂರು ಬೇಕು ಅಂತ ಹೇಳ್ತಿದ್ದು. ಮತ್ತೆ ಬೇಕು ಕಮ್ಮಿ ಮಾಡಿದ್ದೀರಾ, ಇನ್ನು ಸ್ವಲ್ಪ ಜಾಸ್ತಿ ಮಾಡಿ. ಕಡಿಮೆ ಅಲ್ಲ, ಜಾಸ್ತಿನೇ ಮಾಡಿದ್ವಿ. ನೀನು ಖಾಲಿ ಮಾಡಿದ್ಯಾ ನೋಡು. ಫುಲ್ ಪ್ಲೇಟೇ ತೊಳೆದ್ಬಿಟ್ಟಿದ್ದಾಳೆ ಖಾರ ಅಂತ ಹೇಳಿ. ಇವಳು ಇನ್ನೂ ತಿಂತಾನೆ ಇದ್ದಾಳೆ. ಹಾಂ ಖಾರ ಹೋಗುತ್ತೆ, ಮತ್ತೆ ಲಾಸ್ಟಿಗೆ ಖಾರ ಆಗುತ್ತೆ. ತಿಂತಾ ಇದ್ರೆ ಖಾರ ಗೊತ್ತಾಗಲ್ಲ. ಆಯ್ಸ್ ಹೆವಿ ಖಾರ. ಆಯ್ಸ್ ಇವಾಗ ಫುಲ್ ಖಾರ ಆಗಿದೆ ಅಂತ ಹೇಳ್ಬಿಟ್ಟು ಐಸ್ ಕ್ರೀಮ್ ತೊಗೊಂಬಂದು ಕೊಡು ಅಂತ ಕುಂತಿದ್ದಾಳೆ ಇವಳು. ಆದರೆ ನಾನು ತೊಗೊಂಬರೋಣ ಅಂತ ಅನ್ಕೊತಿದ್ದೀನಿ, ನೋಡೋಣ. ಐಸ್ ಕ್ರೀಮೇ ತಂದ್ಕೊಟ್ಟಿಲ್ಲ ನೋಡಿ. ಐಸ್ ಕ್ರೀಮ್ ಬೇಕಂತೆ. ಮ್ಯಾಗಿ ಮಾಡಿಕೊಟ್ಟಿದ್ದೀನಿ, ಅದು ಅಲ್ದಲೆ ಮಾಡಿಕೊಟ್ಟಿಲ್ಲ, ಮಾಡಿಸ್ಕೊಟ್ಟಿದ್ದೀನಿ. ಅದು ಅಲ್ದಲೆ ಇವಾಗ ಐಸ್ ಕ್ರೀಮ್ ಬೇರೆ ತಗೊಂಬ ಅಂತ ಹೇಳ್ತಿದ್ದಾರೆ. ಚಿಕ್ಕಿ ಏನು ಮಾಡ್ತಿದ್ದೀರಾ? ಹೌದಾ, ನನಗೋಸ್ಕರನಾ? ಹಾಂ ತುಂಬಾ ಖಾರ ಮಾಡ್ಬಿಟ್ಟಿದೆ. ಹಾಂ ನಮ್ಮಮ್ಮ ಕಾಫಿ ಕೇಳಿದ್ರು, ಹಾಂ ಸೊ ನಿನ್ಗೂ ನಮ್ಮಮ್ಮಂಗೆ ಚಿಂಟೆಗೆಲ್ಲ ಸೇರಿ ಕಾಫಿ ಮಾಡ್ತಾ ಇದ್ವಿ. ಹೌದಾ, ತುಂಬ ಥ್ಯಾಂಕ್ ಯು. ಸನ್ರೈಸ್ ಕಾಫಿ, ಹೌದಾ, ನಂಗೆ ಇಷ್ಟ ಅದು. ಅದಕ್ಕೆ ಅದನ್ನೇ ಆಗ್ತಾ ಇದ್ವಿ. ಹೌದಾ, ಎಲ್ಲ ಗೊತ್ತಾಗುತ್ತೆ. ನಾನು ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿಕ್ಕಿ, ಥ್ಯಾಂಕ್ ಯು. ಥ್ಯಾಂಕ್ ಯು ಗಾಯ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.